ಅವರೆಕಾಯಿ ಬಿಜಿನೆಸ್ ಪಟ್ಟಣದ ಜಟಾಪಟಿ ಶ್ರೀನಿವಾಸಪುರ ಅವರೆಕಾಯಿ ವ್ಯಾಪಾರ ಪಟ್ಟಣದ ತರಕಾರಿ ಮಾರ್ಕೆಟ್ ರಸ್ತೆ ಬಳಿ ಮಾಡುವುದು ಜನಸಾಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೋರಾಡುವ ಸ್ಥಳ ತೊಂದರೆ ಎಂದು ಕನ್ನಡಪರ ಸಂಘಟನೆ ಹಾಗೂ ರೈತರ ಪರ ಸಂಘಟನೆಯ ಹೋರಾಟ ಪುರಸಭೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹಕಾರ ಎಂಬುದಾಗಿ ಸಂಘಟನೆಗಳ ವ್ಯಕ್ತಪಡಿಸಿದರು. ಹಾಗೂ ಸುಮಾರು ವರ್ಷಗಳಿಂದ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಹಾಗೂ ರೈತರ ಪರ ಒಡನಾಟ ಇರುವುದರಿಂದ ಇಲ್ಲಿನ ಅವರೆಕಾಯಿ ವ್ಯಾಪಾರಸ್ಥರ ಪಟ್ಟಣದ ಎಲ್ಲ ಜನಸಾಮಾನ್ಯರು ಹಾಗೂ ರೈತರಿಂದ ಅನುಕೂಲವಾಗುವ ಸ್ಥಳ. ಯಾವುದೇ ರೀತಿ ಓಡಾಡುವ ಜನಸಾಮಾನ್ಯರಿಗೆ ತೊಂದರೆ ಮಾಡಲು ನಮ್ಮ ವ್ಯಾಪಾರಸ್ಥರು ಹಾಗೂ ರೈತರು ಮಾಡುವುದಿಲ್ಲ ಎಂಬುದಾಗಿ ಮುಖಂಡರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರು ಬಿಎಲ್ ಪ್ರಕಾಶ್ ರವರ ಅವರೆಕಾಯಿ ವಿಚಾರ ಸಮಯದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಸಂಘಟನೆಗಳು ಮಣಿರವರು ಮತ್ತು ಬಚ್ಚೇಗೌಡ ಹಾಗೂ ಪ್ರಭಾಕರ್ ಮತ್ತು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ರೈತ ಯುವ ಮುಖಂಡ ಬೈರಪಲ್ಲಿರವರು ಮಾತನಾಡಿ ರೈತರಿಗೆ ತೊಂದರೆ ಆದಾಗ ನಮಗೆ ಯಾರು ಸಹಾಯ ಎಂಬುದಾಗಿ ಸಲಹೆಗಳು ವ್ಯಕ್ತಪಡಿಸಿದರು. ಅವರೆಕಾಯಿ ವ್ಯಾಪಾರಸ್ಥರು ರೈತರಿಗೆ ಅನುಕೂಲವಾಗುವ ಸ್ಥಳ ವ್ಯವಸ್ಥೆ ಮಾಡಿಕೊಡಲು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಉತ್ತರ ನೀಡುತ್ತಾರೆ ಎಂಬುದಾಗಿ ಸಮಸ್ತ ಜನತೆ ಹಾಗೂ ಶ್ರೀನಿವಾಸಪುರ ಪಟ್ಟಣದ ಮತ್ತು ಸುತ್ತಮುತ್ತ ಗ್ರಾಮಗಳ ರೈತರಿಗೆ ಯಾವ ರೀತಿ ಸರ್ಕಾರ ಸಿಗಲಿದೆ ಎಂಬುದಾಗಿ ಕಾದು ನೋಡಬೇಕು ಎಂಬುದಾಗಿ ಪ್ರಶ್ನೆಯಾಗಿದೆ. ಅಲ್ಲಲ್ಲ ಒಂದು ನಿಮಿಷ, ಇದನ್ನ ಮಾಡ್ಬೇಕಾಗಿರೋರು ಯಾರು? ಟ್ರಾಫಿಕ್ ಕಿರಿಕಿರಿ ಇಲ್ಲ, ಇನ್ನೊಂದು ಕಿರಿಕಿರಿ ಇಲ್ಲ ಅಂತ ಸರ್ಕಾರದಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಳ್ಳೋ ಜಾಗನ ಇವ್ರು ಮಾಡಿ ತೋರಿಸಿ ಇವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ಸರ್ಕಾರ ಅವ್ರು ಮಾಡ್ಲಿ. APMCಗೆ ಹೋಗಿ ಎಲ್ಲಿ ಹೋಗೋದು? ಎಲ್ಲಿ APMC ಜಾಗ ಇದೆಯಾ? ಎಲ್ಲಿ ಒಟ್ಟಾಗಿ ಅಂದ್ರೆ ಸಣ್ಣ ವಿಚಾರ ಅಲ್ಲ ಇದು. ಸೀಸನ್ ನಡೆಯೋದಕ್ಕೆ ಮೊದಲೇ ಪ್ರಿಪರೇಷನ್ ನಡಿಬೇಕು. ಸೀಸನ್ ನಡೆಯೋಕ್ ಮೊದಲೇ ಮಾಡಿ ಅದಕ್ಕೆ ಏನೇನ್ ವ್ಯವಸ್ಥೆ, ಅವ್ರನ್ನ ಸೆಕ್ರೆಟರಿ ಅವ್ರನ್ನ ಕರಿಬೇಕು. ಜಾಗ ಏನು, ಶೆಲ್ಟರ್ ಎಲ್ಲಿ ಮಾಡಿದಿರಾ, ಅಂಗಡಿಗಳು ಹಾಕಿದಿರಾ, ರೇಟ್ ಶೆಡ್ ಹಾಕಿದಿರಾ, ಏನೋ ಮಾಡ್ಬೇಕಲ್ವಾ? ಏನು ಮಾಡಿದ್ರೆ ಮಧ್ಯದಲ್ಲಿ ಬಂದ್ಬಿಡೋದು, ಈ ತರ ಚಿಲ್ಲರೆ ಗ್ಯಾಂಗ್ ಕಟ್ಕೊಂಡು ರೈತರಿಗೆ ತೊಂದರೆ ಮಾಡೋದು, ವ್ಯಾಪಾರಸ್ಥರಿಗೆ ತೊಂದರೆ ಮಾಡೋದು, ಇದು ಸರಿಯಲ್ಲ. ನೋಡಿ ರೈತರು ನಾವೇನ್ ಮಾತಾಡ್ತೀವ ಅಲ್ಲ, ನಾವು ಏನ್ ಬಚ್ಚಿಟ್ರು ಮೀಡಿಯಾದ ಮುಂದೆ ಬಚ್ಚಿಡಕ್ಕಾಗಲ್ಲ. ಯಾಕಂದ್ರೆ ಇವಾಗೆಲ್ಲ ಲೈವ್ ಆಗತ್ತೆ, ಏನು ಬಚ್ಚಿಡಕ್ಕಾಗಲ್ಲ. ಎಲ್ಲ ಕಣ್ಮುಂದೆ ಮಾತಾಡಿಲ್ಲ. ಈಗ ರೈತರು ಮಾತಾಡ್ತಾರೆ ನೋಡಿ, ಇವ್ರು ವ್ಯಾಲ್ಯೂ ಕಮ್ಮಿ ಆಗತ್ತೆ. ಇವ ಅವತ್ತು ಬಂದಿರೋದನ್ನ ಅವತ್ತೇ ಮಾರ್ಕೋಬೇಕು. ಇದೆಲ್ಲ ಮಾಡಬಾರ್ದು, ತಪ್ಪು. ಇದು ಸುಮಾರು ವರ್ಷಗಳಿಂದ ರೈತರು ನಡೆಸ್ತಾ ಇರೋ ಮಾರ್ಕೆಟ್ ಶ್ರೀನಿವಾಸಪುರದಲ್ಲಿ. ಇದು ಯಾರೋ ಬೇರೆ ಅಂಗಡಿ ವ್ಯಾಪಾರಸ್ಥರು ನಡೆಸ್ತಾ ಇರೋದಲ್ಲ, ರೈತರು ಬೆಳೆದು ಇಲ್ಲಿ ಮಾರ್ಕೊಳ್ತಾ ಇರೋದ್ರಿ. ಯಾಕ್ರಿ ನಿಮಗೆ ಹೊಟ್ಟೆ ಕಿಚ್ಚು? ಎಲ್ಲೆಲ್ಲೋ ಸರ್ಕಾರಗಳೆಲ್ಲ ಇವಾಗ ಅಂಗಡಿಗಳು ತಗೊಂಡಿರ್ತಾರೆ. ಮಾರ್ಕೆಟ್ ಕಮ್ಮಿ ಆಗಿದೆ ಆಲ್ರೆಡಿ. ಇಲ್ಲಿ ಯಾಕೆ ಹೊಟ್ಟೆ ಕಿಚ್ಚು ಪಡ್ತೀರಿ? ಯಾರು ನಿಮ್ಮ ಸ್ವಾರ್ಥಕ್ಕೆ ಹಣ ತಗೊಳ್ಳೋದಕ್ಕೆ, ನಿಮ್ಗೇನೋ ಖರ್ಚುಗಳಿಗೋಸ್ಕರ ಇಷ್ಟು ಜನ ರೈತರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಮಾಡೋದಕ್ಕೆ ಬರಬಾರ್ದು. ಇದು ಸರಿಯಲ್ಲ. ನಾವ್ ಇಲ್ಲೆಲ್ಲ ದಿನಾಗ್ಲಿರೋರು, ನಮ್ಮ ಮನೆಗಳೆಲ್ಲ ಇಲ್ಲೇ ಇರೋದು, ನಮಗಿಲ್ದೇ ಇರೋ ತೊಂದ್ರೆ ಬೇರೆಯವ್ರಿಗಿದ್ಯಾ? ಯಾಕೆ ಈ ತರ ಮಾಡ್ತೀರಾ? ಇವೆಲ್ಲ ತಪ್ಪಪ್ಪ, ಮಾಡಬಾರ್ದು. ದಯವಿಟ್ಟು ಈ ತರ ಕೆಲಸಗಳನ್ನ ಮಾಡಬಾರ್ದು. 40-50 ವರ್ಷದಿಂದ ಇಲ್ಲೇ ಇರೋದು. ಇಲ್ಲಿ ಯಾರು ವ್ಯಾಪಾರ ಮಾಡಿದ್ದು ಅಂದ್ರೆ ರೈತರು ಬಂದು ತಮ್ಮ ತರಕಾರಿಗಳನ್ನ ಇಲ್ಲಿ ಮಾರ್ಕೊಳ್ತಾ ಇದ್ರು. ಬಕರಿಗಳಲ್ಲಿ ತಂದು ಇಟ್ಕೊಂಡು ಮಾರ್ಕೊಳ್ತಾ ಇದ್ರು. ಅದು ಮೊದಲಿಂದಾನೇ ಬಂತಿಲ್ಲ. ಇಲ್ಲಿ ರೈತರಿಗೆ ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಅನುಕೂಲ ಇದೆಯಾ? ಯಾವುದೇ ತರಕಾರಿ ತಂದು ಮಾರೋದಿಕ್ಕೆ ಇಲ್ಲ. ಸುಮಾರು ವರ್ಷಗಳಿಂದ ಇಲ್ಲೇ ಮಾರ್ಕೊಳ್ತಾ ಇರೋದು. ರೈತರು ಇಲ್ಲಿಗೆ ಬರ್ದೇ ಇದ್ರೆ ಮಾರುಕಟ್ಟೆ ಇರಲ್ಲ. ರೈತರು ಬರ್ತಾರೆ, ಮಾರ್ಕೊಂಡು ಹೋಗ್ತಾ ಇದಾರೆ. ಯಾರಾದ್ರೂ ಒಬ್ರು ಬೇಕು, ಮಾಲೂರ್ಗೆ ಹೋಗೋದಿಕ್ಕೂ, ಕೋಲಾರ್ಗೆ ಹೋಗೋದಿಕ್ಕೂ, ಬೆಂಗಳೂರಿಗೂ ಹೋಗೋದಿಕ್ಕೂ, ಕಳ್ಸೋದಿಕ್ಕೂ ಯಾರೋ ಒಬ್ರು ಬೇಕು. ಅದಕ್ಕೆ ಯಾರೋ ಒಬ್ರು ನಿಂತ್ಕೊಳ್ತಾರೆ. ರೈತರು ಬೆಳೆದು ಬಂದಂತ ವಸ್ತುನ ಇಲ್ಲಿ ಮಾರ್ತಾ ಇದಾರೆ. ವರ್ಷನೂ ಬರೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ಲ, ಮಧ್ಯದಲ್ಲಿ ಬರೋದು. ಹಣ ಕೇಳೋದು. ಯಾರೋ ಒಂದ್ 4-5 ಜನ ಬಂದು ನಮ್ಗೆ ಹಣ ಕೊಡಿ, ನಾವ್ ಇಲ್ಲಿ ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಮಾಡಲ್ಲ ಅಂತ ರೈತ ಸಂಘ ಅಂತ ಹೇಳೋದು, ರಕ್ಷಣಾ ವೇದಿಕೆ ಅಂತ ಹೇಳೋದು. ಈ ತರ ವೇದಿಕೆಗಳು ಹೇಳ್ಕೊಂಡು ಬಂದು ರೈತರಿಗೆ ತೊಂದರೆ ಮಾಡಕ್ ಬರೋದು. ಸಡನ್ ಆಗಿ ನಿಲ್ಸ್ಬಿಟ್ರೆ ಇವತ್ತು ತಂದಿರೋರು ಮಾರ್ಕೆಟ್ಗೆ ಮೂಟೆಗಳು ತಂದಿರಲ್ಲ, ಅವ್ರೆಲ್ಲಿ ಕಳ್ಸೋದು?
ಜನಗಳಿಗೆ ಸರಾಗವಾಗಿ ಓಡಾಡೋದಕ್ಕೆ ಅವಕಾಶ ಇರ್ತದೆ. ಆದ್ರಿಂದ ಇವತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಇವತ್ತು ಮಾತು ಕೊಟ್ಟಿದ್ದಾರೆ ನಮ್ಗೆ ಸಂಘಟನೆಗಳಿಗೆ. ಇವತ್ತಿಂದ ಇಲ್ಲಿ ವ್ಯಾಪಾರ ಮಾಡೋದಿಲ್ಲ, ಮಾಡಿದ್ರೆ ನಾವೇ ಜವಾಬ್ದಾರರು, ನಾವು ತೆರವುಗೊಳಿಸ್ತೀವಿ, APMC ಕಳಿಸ್ತೀವಿ ಅಂತ ಹೇಳಿದ್ರು. ಆದ್ರಿಂದ ಇವತ್ತು ಎಲ್ಲರೂ ಸೇರಿ ನಾವು ಈ ಹೋರಾಟನ ಇಲ್ಲಿಗೆ ಕೈ ಬಿಟ್ಟು ಮುಂದಿನ ನಾಳೆ ಏನಾದ್ರು ವ್ಯಾಪಾರ ನಡೆದ್ರೆ ಪುರಸಭೆ ಮುಂದ್ಗಡೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸುಮಾರು 500ರಿಂದ 1,000 ಜನ ಸೇರಿ ಬೀಗ ಮುದ್ರೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ತಾಲೂಕಲ್ಲಿ ಈ ಶ್ರೀನಿವಾಸ ಪಟ್ಟಣದಲ್ಲಿ ಅವರೇಕಾಯಿ ಬಿಸ್ನೆಸ್ ಅಲ್ಲಿ ಈ ದಿನ ತಾವು ಒಂದು ಮನವಿ ಕೊಟ್ಟಿದ್ದಾರಲ್ಲ, ಮುಂಬರುವ ದಿನಗಳೆಲ್ಲ ಆಗ್ಬೋದು, ನಾಳೆ ಆಗ್ಬೋದು, ಮತ್ತೆ ಸಾಯಂಕಾಲ ಆಗ್ಬೋದು, ಏನಾದ್ರು ಏನ್ ಸಮಸ್ಯೆ? ಇಲ್ಲಿ ಬೇರೆ ವ್ಯಕ್ತಿಗಳು ಬಂದು ಇಲ್ಲಿ ಹೋರಾಟಗಾರರ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಅವರು ಹೋರಾಟಗಾರರ ಮೇಲೆ ಮಾತಾಡುವಂತ ಅವಶ್ಯಕತೆ ಅವ್ರಿಗಿಲ್ಲ. ಹೋರಾಟಗಾರ ನಾವು ನಮ್ಮ ಹಕ್ಕು ನಾವು ಕೇಳ್ತೀವಿ. ಪ್ರತಿಯೊಬ್ಬನ ಅವ್ರಿಗೂ ಕೇಳಂಗಿದ್ರೆ ಅಧಿಕಾರಿಗಳ ಹತ್ರ ಹೋಗಿ ಕೇಳಿ, ಮುನ್ಸಿಪಲ್ ಆಫೀಸ್ ಹತ್ರ ಹೋಗಿ ಕೇಳಿ, ಪೊಲೀಸ್ ಸ್ಟೇಷನ್ ಹತ್ರ ಕೇಳಿ, ಜಿಲ್ಲಾಧಿಕಾರಿಗಳ ಹತ್ರ ಕೇಳಿ. ನಮ್ಮ ರೈತ ಹೋರಾಟಗಾರರ ಮೇಲೆ ಬಂದು ನೇರಮುಖಿ ದೌರ್ಜನ್ಯ ಮಾಡಿ, ರೌಡಿಸಂ ಮಾಡಿ, ಶಾಟ ಬಚ್ಚುವನ್ನ ಅವ್ಯಾಚ್ಯ ಶಬ್ದಗಳನ್ನ ಮಾತಾಡಿದ್ದಾರೆ. ಈ ಕೂಡಲೇ ಅವ್ರ ಮೇಲೆ ಇಲ್ಲಿ ಹೋರಾಟಗಾರನ ಅವ್ರ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದ್ರೆ ಅವ್ರ ಮೇಲೆ ಪೊಲೀಸ್ ಅಧಿಕಾರಿಗಳ ಮುಂದೆನೆ ಮಾತಾಡಿರ್ತಕ್ಕಂಥ ಮಾತು ಅವ್ರ ಮೇಲೆ FIR ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಕದೇ ಇದ್ರೆ ನಾವು SP ಹತ್ರ ಹೋಗ್ತೀವಿ. SP ಹತ್ರ ಹೋಗಿ ಅಲ್ಲಿ ಮಾತಾಡ್ಬೇಕಾಗ್ತದೆ. ಏನು MG ರಸ್ತೆ ಮುಖ್ಯ ಭಾಗದಲ್ಲಿ ಅವರೇಕಾಯಿ ವ್ಯಾಪಾರ ಸುಮಾರು ವರ್ಷಗಳಿಂದ ನಡೀತಾ ಇದ್ದು, ಸತತವಾಗಿ 3 ವರ್ಷಗಳಿಂದ ಎಲ್ಲ ಸಂಘಟನೆಗಳು, ರೈತ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ, ಕನ್ನಡ ಪರ ಸಂಘಟನೆ ಮತ್ತೆ ದಲಿತ ಸಂಘಟನೆ ಎಲ್ಲರೂ ಕೂಡ ಮನವಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ಗೂ ಕೊಟ್ಟಿದ್ದಾರೆ, ಮತ್ತೆ ಇನ್ಸ್ಪೆಕ್ಟರ್ಗೆ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಪುರಸಭೆಗೆ ಮನವಿ ಕೊಟ್ಟಿದ್ದಾರೆ. ಹೋದ ವರ್ಷ ಏನ್ ಹೇಳ್ತಂದ್ರೆ ಅವರು ಮೀಟಿಂಗ್ ಕರೆದು, ಮಾಜಿ ಅಧ್ಯಕ್ಷರಿದ್ರು, ಪುರಸಭೆ ಅಧ್ಯಕ್ಷರು ಭಾಸ್ಕರ್ ಅವರಿದ್ರು, ಅವ್ರು ಮೀಟಿಂಗ್ ಕರೆದು ಅಲ್ಲಿ ಒಳಗಡೆ ಜಾಗ ಕೊಡ್ತೀನಿ ಮಾರ್ಕೆಟ್ ಒಳಗಡೆ ಅಂತ ಹೇಳಿದ್ರು. ಆದ್ರೂ ಕೂಡ ಇವರು ಅದಕ್ಕೆ ಒಪ್ಪದೆ ಇನ್ನ APMCಗೆ ಹೋಗ್ತೀವಿ ನೆಕ್ಸ್ಟ್ ಇಯರ್, ಈ ವರ್ಷ ನಮ್ಗೆ ಅವಕಾಶ ಮಾಡ್ಕೊಡಿ, 1.5 ತಿಂಗಳು ಆಗಿದೆ, ಇನ್ನು 1.5 ತಿಂಗಳು ವ್ಯಾಪಾರ ಇದೆ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಕೂಡ ನಮ್ಮ ಸಂಘಟನೆಗಳವ್ರನ್ನ ಮನವೊಲಿಸಿ ಹೋದ ವರ್ಷ ಅವಕಾಶ ಮಾಡಿಕೊಟ್ರು. ಈ ವರ್ಷ ನಾವು ಬರೋದಿಲ್ಲ, ನಾವು APMCಗೆ ವರ್ಗಾವಣೆ ಆಗ್ತೀವಿ ಅಂತ ಹೇಳಿದ್ರು. ಆದ್ರೂ ಸಹಿತ ಇಲ್ಲಿ ಮತ್ತೆ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ. ಈ ವ್ಯಾಪಾರದಿಂದ MG ರಸ್ತೆ ಕಿರಿದಾಗಿರೋದ್ರಿಂದ ಏನು ಆಂಬುಲೆನ್ಸ್ ಹೋಗೋದಕ್ಕೆ, ಶಾಲಾ ಮಕ್ಕಳು ಓಡಾಟಕ್ಕೆ, ಸಾರ್ವಜನಿಕರ ಹೋರಾಟಕ್ಕೆ ಎಲ್ಲದಕ್ಕೂ ಕೂಡ ತೊಂದರೆ, ಅಡಚಣೆಗಳಾಗಿ, ಅನಾಹುತಗಳಾಗಿ, ಆಕ್ಸಿಡೆಂಟ್ಗಳಾಗಿ ಅವರೆಲ್ಲ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಇವತ್ತು ಏನು ರೈತರು ವ್ಯಾಪಾರ ವಹಿವಾಟು ಮಾಡೋದಿಕ್ಕೆ ಕೃಷಿ ಉನ್ನತ ಮಾರುಕಟ್ಟೆ ತೆರೆದಿದ್ದೀವಿ, ಅದ್ರಲ್ಲಿ ವ್ಯಾಪಾರ ಮಾಡಬಹುದು, ಬಹಳ ಅನುಕೂಲವಾಗಿದೆ. ಎಲ್ಲ ಕೂಡ ಈ ರೀತಿ Hey, Ventesh!